ಪಬ್ಲಿಕ್ ಟೈಮ್ಸ್ 24x7 ಟಿವಿಗೆ ಸ್ವಾಗತ. ವಿಶ್ವ ಶಾಂತಿಯ ಸಂಕೇತವಾಗಿ ಶ್ರೀರಾಮನವಮಿ ಅಂತಾರಾಷ್ಟ್ರೀಯ ಶಾಂತಿ ದಿನವೆಂದು ಘೋಷಿಸಲು ದೇಶದಾದ್ಯಂತ ಆಗ್ರಹ. ಭಾರತದಲ್ಲಿ ರಾಷ್ಟ್ರೀಯ ರಜೆಯನ್ನ ಘೋಷಿಸುವಂತೆ ವಿವಿಧ ವಲಯಗಳ ಒತ್ತಾಯ. ಶ್ರೀರಾಮ ಆದರ್ಶಗಳು ಶಾಂತಿ, ಧರ್ಮ ಮತ್ತು ನ್ಯಾಯದ ಪ್ರತೀಕ ಎಂಬ ಅಭಿಪ್ರಾಯದೊಂದಿಗೆ ಶ್ರೀರಾಮನವಮಿಯನ್ನ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ದಿನವಾಗಿ ಘೋಷಿಸಬೇಕು ಹಾಗೂ ಭಾರತದಲ್ಲಿ ರಾಷ್ಟ್ರೀಯ ರಜಾ ದಿನವನ್ನಾಗಿ ಪರಿಗಣಿಸಬೇಕು ಎಂಬ ಬೇಡಿಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಕುರಿತು ಅಧಿಕೃತ ನಿರ್ಧಾರವನ್ನ ಇನ್ನೂ ಪ್ರಕಟವಾಗಿಲ್ಲವಾದರೂ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಂಘಟನೆಗಳ ನಡುವೆ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಶ್ರೀರಾಮನವಮಿಯನ್ನ ಅಂತಾರಾಷ್ಟ್ರೀಯ ಶಾಂತಿ ದಿನ ಹಾಗೂ ರಾಷ್ಟ್ರೀಯ ರಜೆಯನ್ನಾಗಿ ಘೋಷಿಸುವಂತೆ ಆಗ್ರಹ. ಶ್ರೀರಾಮನವಮಿ ಹಬ್ಬವನ್ನ ಅಂತಾರಾಷ್ಟ್ರೀಯ ಶಾಂತಿ ದಿನ ಎಂದು ಗುರುತಿಸುವ ಜೊತೆಗೆ ಭಾರತದಲ್ಲಿ ರಾಷ್ಟ್ರೀಯ ರಜೆ ದಿನವನ್ನಾಗಿ ಘೋಷಿಸಬೇಕು ಎಂಬ ಆಗ್ರಹ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವಲಯಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಆಗ್ರಹ ಪಡಿಸುವವರು ವಿಶ್ವ ಶಾಂತಿಯ ಸಂಕೇತವಾಗಿ ಶ್ರೀರಾಮನವಮಿ ಅಂತಾರಾಷ್ಟ್ರೀಯ ಶಾಂತಿ ದಿನವೆಂದು ಘೋಷಿಸಲು ದೇಶದಾದ್ಯಂತ ಆಗ್ರಹ. ಭಾರತದಲ್ಲಿ ರಾಷ್ಟ್ರೀಯ ರಜೆಯನ್ನ ಘೋಷಿಸುವಂತೆ ವಿವಿಧ ವಲಯಗಳ ಒತ್ತಾಯ. ಶ್ರೀರಾಮನ ಆದರ್ಶಗಳು ಶಾಂತಿ ಮತ್ತು ನ್ಯಾಯದ ಪ್ರತೀಕ, ಧರ್ಮ ಎಂಬ ಅಭಿಪ್ರಾಯದೊಂದಿಗೆ ಶ್ರೀರಾಮನವಮಿಯನ್ನ ಜಾಗತಿಕ ಮಟ್ಟದಲ್ಲೇ ಅಂತಾರಾಷ್ಟ್ರೀಯ ಶಾಂತಿ ದಿನವಾಗಿ ಘೋಷಿಸಬೇಕು ಹಾಗೂ ಭಾರತದಲ್ಲಿ ರಾಷ್ಟ್ರೀಯ ರಜಾ ದಿನವನ್ನಾಗಿ ಪರಿಗಣಿಸಬೇಕು ಎಂಬ ಬೇಡಿಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಕುರಿತು ಅಧಿಕೃತ ನಿರ್ಧಾರ ಇನ್ನೂ ಪ್ರಕಟವಾಗಿಲ್ಲ ಆದರೂ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಂಘಟನೆಗಳ ನಡುವೆ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಸತ್ಯ, ಧರ್ಮ, ನ್ಯಾಯ, ತ್ಯಾಗ ಹಾಗೂ ಆದರ್ಶ ಆಡಳಿತದ ಪ್ರತೀಕವಾಗಿದ್ದು ಅವರ ಜೀವನ ಸಂದೇಶವು ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಶ್ರೀರಾಮನವಮಿಯನ್ನು ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ದಿನವನ್ನಾಗಿ ಆಚರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ದೇಶದಾದ್ಯಂತ ಈ ಹಬ್ಬಕ್ಕೆ ರಾಷ್ಟ್ರೀಯ ರಜೆ ಘೋಷಿಸುವುದರಿಂದ ಜನರು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಹೆಚ್ಚಿನ ಅವಕಾಶ ದೊರೆಯಲಿದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಅದ್ಯಾಕೋ ಶ್ರೀರಾಮನವಮಿಯನ್ನು ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಅಥವಾ ರಾಷ್ಟ್ರೀಯ ರಜಾ ದಿನವನ್ನಾಗಿ ಘೋಷಿಸುವ ಕುರಿತು ಭಾರತ ಸರ್ಕಾರ ಅಥವಾ ಸಂಬಂಧಿತ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯಾವುದೇ ಅಧಿಕೃತ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಈ ಬೇಡಿಕೆಗಳು ಸಾರ್ವಜನಿಕ ಚರ್ಚೆಯ ಭಾಗವಾಗಿ ಮುಂದುವರೆದಿದೆ. ಇದೊಂದು ಅಭಿಯಾನಕ್ಕೆ ಬನ್ನಿ ಎಲ್ಲರೂ ಕೈ ಜೋಡಿಸೋಣ. ಪಬ್ಲಿಕ್ ಟೈಮ್ 24x7 ಮನವಿಯಾಗಿದೆ.